ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 8.5 ಎಕರೆ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ನ ನೋಡೋಕೆ ಹೋಗ್ತಿದ್ವಿ. ಹಾಗೆ ನೀವು ನೋಡ್ತಿರೋ ದೇವಸ್ಥಾನ ನಿಮಗೆಲ್ರಿಗೂ ಗೊತ್ತಿದೆ, ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇದು. ಹಾಗೆ ಈ ದೇವಸ್ಥಾನದಿಂದ ಪ್ರಾಪರ್ಟಿಗೆ 7ರಿಂದ 8 ಕಿಲೋಮೀಟರ್ ಆಗುತ್ತೆ. ಹಾಗೆ ಈ ಪ್ರಾಪರ್ಟಿ ಇರೋದು ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿ ಬರುತ್ತೆ. ಹಾಗೆ ಈ ಪ್ರಾಪರ್ಟಿ ಬೇಲೂರಿಂದ ನೀವು ಮೂಡಿಗೆರೆ ಹೋಗುವ ರಸ್ತೆ ಹೈವೇಯಿಂದ ಒಂದು 3ರಿಂದ 3.5 ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತೆ. ನೋಡಿ, ನೀವು ನೋಡ್ತಿರೋ ರಸ್ತೆ ಪ್ರಾಪರ್ಟಿಗೆ ಹೋಗುವಂಥ ರೋಡ್ ಇದು. ದೊಡ್ಡ ರೋಡಿಂದ ನೋಡಿ ಈ ಥರ ಚಿಕ್ಕ ರಸ್ತೆಯಲ್ಲಿ ಒಂದು 300 ಮೀಟರ್ ಈ ಥರ ರಸ್ತೆಯಲ್ಲಿ ಹೋದರೆ ನಿಮಗೆ ನಾವು ಹೋಗ್ತಿರುವಂಥ ಜಾಗ ಸಿಗುತ್ತೆ. ಆ ಜಾಗದ ಮುಂದೆಗಡೆ ನೋಡಿ ಈ ಥರ ಒಂದು ಸರ್ಕಾರಿ ಕೆರೆ ಕೂಡ ಇದೆ. ಸ್ವಲ್ಪ ನೀರಿದೆ, ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ನೋಡಿ ಈ ಥರ ಮಣ್ಣಿನ ರಸ್ತೆಯಲ್ಲಿ ಒಂದು 100-200 ಮೀಟ್ರ್ ಮುಂದೆ ಬಂದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ. ಹಾಗೆ ನೋಡಿ, ಇದೇ ಪ್ರಾಪರ್ಟಿ ಎಂಟ್ರೆನ್ಸ್ ಇದು. ಮತ್ತು ಒಂದು ಮನೆ ಕೂಡ ಮಾಡಿದ್ದಾರೆ, ಹೊಸದಾಗಿ ಕಟ್ಟಿರುವಂಥ ಮನೆ ಇದು. ತುಂಬ ಒಳ್ಳೆ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ. ನೋಡಿ, ಬೋರ್ವೆಲ್ ಇದೆ, ತುಂಬ ಚೆನ್ನಾಗಿ ನೀರಿದೆ ಈ ಬೋರ್ವೆಲ್ಲಲ್ಲಿ. ಪ್ರಾಪರ್ಟಿಯ ಮುಂದೆಗಡೆ ಹೇಗಿದೆ ಅಂತ ನೀವು ಇವಾಗ ನೋಡ್ತಿದ್ದೀರ. ಅಕ್ಕಪಕ್ಕ ಮನೆಗಳಿದೆ, ತುಂಬ ಒಳ್ಳೆ ತೋಟಗಳಿದೆ. ನೋಡಿ, ಅಡಿಕೆ ಮತ್ತು ಕಾಫಿ ತೋಟ ಮುಂದೆಗಡೆ ಇರೋದು. ಇದು ಸ್ವಲ್ಪ ಹೈಟಲ್ಲಿರುವಂಥ ಜಾಗ. ಒಂದೇ ಸಿಂಗಲ್ ಬೌಂಡ್ರಿ ಇದು, 8.5 ಎಕರೆ ಬರುತ್ತೆ. ಹಾಗೆ ಪೂರ್ತಿ ಫೆನ್ಸಿಂಗ್ ಆಗಿದೆ. ನೋಡಿ, ಇದು ಪ್ರಾಪರ್ಟಿಗೆ ಎಂಟ್ರೆನ್ಸ್ ಆಗುವಂಥ ರಸ್ತೆ ಇದು. ಈಗ ನೋಡ್ತಿದ್ರಲ್ಲ, ಈ ರಸ್ತೆಯಲ್ಲಿ ಕೂಡ ಪ್ರಾಪರ್ಟಿ ಎಂಟ್ರಿ ಆಗ್ಬೋದು. 2 ಕಡೆ ರೋಡ್ ಇದೆ. ಒಂದು 10ರಿಂದ 12 ಚದರದ ಮನೆ ಕೂಡ ಇದೆ. ಒಂದು ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಮಾಡಿದ್ರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಮನೆ. ಪೇಂಟ್ ಆಗಿಲ್ಲ, ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ. ಪೂರ್ತಿ ಲೆವೆಲ್ ಆಗಿರುವಂಥ ಪ್ರಾಪರ್ಟಿ. ಹಾಗೆ ರೆಡ್ ಸಾಯಿಲ್ ಇದು, ಕೆಂಪು ಮಣ್ಣಿಂದ ಕೂಡಿರುವಂಥ ಜಾಗ. ಒಂದು ಸಣ್ಣ ಶೆಡ್ ಕೂಡ ಇದೆ ಈ ಜಾಗದಲ್ಲಿ. ಮತ್ತು ಸುಂದರವಾದಂಥ ವ್ಯೂ ಸಿಗುತ್ತೆ. ಜಾಗದ ಮುಂದೆಗಡೆ ನೋಡಿ ಒಂದು ಕೆರೆ ಕಾಣ್ತಿದೆ ನಿಮಗೆ. ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ಸುಂದರವಾದಂಥ ಪ್ರಾಪರ್ಟಿ ಇದು. ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಜಿನಿಯನ್ ಆಗಿದೆ, 100% ಕ್ಲಿಯರ್ ಆಗಿದೆ. ನೋಡಿ, ಇದೊಂದು ಚಿಕ್ಕ ಶೆಡ್ ಇದು. ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ಬೇಲೂರಿಂದ ಮೂಡಿಗೆರೆ ಹೋಗುವಾಗ ನಿಮಗೆ ತೊಳಲು ಅಂತ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಿಂದ 3 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಜಾಗ ಇದು. ವಾಸಕ್ಕೆ ಮನೆ ಕೂಡ ಇದೆ. ಈಗ ಪ್ರೆಸೆಂಟ್ ಈ ಪ್ರಾಪರ್ಟಿಯಲ್ಲಿ ಸಿಲ್ವರ್ ಮರಗಳನ್ನ ಹಾಕಿದ್ದಾರೆ. ಒಂದು 2 ವರ್ಷ ಮೇಂಟೈನ್ ಇಲ್ಲದಿರೋ ಕಾರಣ ಇದು ಪ್ಲೈನ್ ಲ್ಯಾಂಡ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು ಈ ಜಾಗನ. ಹಾಗೆ ನೋಡಿ, ಮನೆಯಿಂದ ಪಕ್ಕಕ್ಕೆ ಪ್ರಾಪರ್ಟಿಗೆ ಹೋಗುವಂಥ ಗೇಟ್ ಇದೆ. ನೋಡಿ, ಸಾಯಿಲ್ ಕೂಡ ನೋಡ್ತಿದ್ರೆ ಹೇಗಿದೆ ಅಂತ. ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಹಾಗೆ ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 22 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ. ಒಂದು ಚಿಕ್ಕ ನೆಗೋಷಿಯೇಷನ್ ಆಗುತ್ತೆ. ಒಂದು ಒಳ್ಳೆ ಜಾಗ ಬೇಕು ನಮಗೆ, ಲೆವೆಲ್ ಆಗಿರಬೇಕು, ನಾವೇ ಖುದ್ದಾಗಿ ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ, ಒಳ್ಳೆ ಏರಿಯಾದಲ್ಲಿ ಇರಬೇಕು ಅನ್ನೋರು ಈ ಪ್ರಾಪರ್ಟಿನ ತಗೋಬೋದು. ಅದಕ್ಕೂ ಮುಂಚೆ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನೋಡಿ, ನೀರು ಹೇಗೆ ಬರ್ತಿದೆ ಅಂತ ನೋಡ್ತಿದ್ದೀರಾ. ಒಳ್ಳೆ ನೀರಾವರಿ ಪ್ರದೇಶ ಇದು. ಅಡಿಕೆ, ತೆಂಗು, ಮಾವು, ಕಾಫಿ ಈ ಥರ ಮಿಶ್ರ ಬೆಳೆಗೆ ತುಂಬ ಸೂಟು ಆಗುವಂಥ ಮಣ್ಣಿದು. ಪೂರ್ತಿ ಕಾಡು ಮರಗಳಿತ್ತಂತೆ ಮೊದಲು, ಹಾಗಾಗಿ ಅವರೆಲ್ಲ ತೆಗೆದುಬಿಟ್ಟು ತೋಟ ಮಾಡೋಕ್ಕೆ ಅಂತ ತೆಗೆದಿದ್ದಾರೆ. ಇಲ್ಲಾಂದರೆ ಪೂರ್ತಿ ಮರಗಳಿಂದ ಕೂಡಿತ್ತು ಈ ಜಾಗ. ಒಳ್ಳೆ ಮಲೆನಾಡು ಪ್ರದೇಶ ಇದು. ಮತ್ತು ಈ ಲೊಕೇಶನ್ ಹೇಗಿದೆ ಅಂತಂದರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೂ ತುಂಬ ಸೂಟಬಲ್ ಆಗಿದೆ. ಯಾಕೆಂದರೆ ಸ್ಟೇಟ್ ಹೈವೇಯಿಂದ ನಿಮಗೆ ಬರೀ 3 ಕಿಲೋಮೀಟ್ರಲ್ಲಿ ಪ್ರಾಪರ್ಟಿ ಸಿಗೋದ್ರಿಂದ ಒಳ್ಳೆ ವೆದರ್ ಇದೆ, ಒಳ್ಳೆ ನೇಚರ್ ಮಧ್ಯದಲ್ಲಿ ಇರುವಂಥ ಪ್ರಾಪರ್ಟಿ ಇದು. ನೋಡಿ, ಪೂರ್ತಿ ಫೆನ್ಸಿಂಗ್ ಆಗಿದೆ, ಪೂರ್ತಿ ಕಲ್ಕಂಬ ಹಾಕಿದ್ದಾರೆ. ಮಣ್ಣು ಚೆನ್ನಾಗಿರೋದ್ರಿಂದ ನಿಮಗೆ ಏನಾದರೂ ಅಗ್ರಿಕಲ್ಚರ್ ಮಾಡ್ಬೋದು ಇಲ್ಲಿ. ಒಂದು 8ರಿಂದ 10 ಎಕರೆ ಒಳ್ಳೆ ಬೌಂಡ್ರಿ ಬೇಕು ನಮಗೆ, ಒಳ್ಳೆ ಸಾಯಿಲ್ ಇರುವಂಥ ಜಾಗ ಬೇಕು ಅನ್ನೋರು
ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಪೂರ್ತಿ ಡ್ರಿಪ್ಪಿಂಗ್ ಎಲ್ಲ ಮಾಡಿದ್ದಾರೆ. ಅವ್ರ ಪರ್ಸ್ನಲ್ ರೀಸನ್ನಿಂದ ಅವರು ತೋಟ ಸ್ವಲ್ಪ ನೆಗ್ಲೆಕ್ಟ್ ಆಗಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಲೆವೆಲ್ ಆಗಿದೆ. ಹಾಗೆ ನೋಡಿ ಮಧ್ಯದಲ್ಲಿ ಒಂದು ರಸ್ತೆ ಕೂಡ ಇದೆ. ದೊಡ್ಡ ಬೌಂಡ್ರಿ, ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಸೂಟಬಲ್ ಆಗುವಂಥ ಜಾಗ ಇದು. ಯಾವತ್ತಿದ್ರೂ ಎವರ್ಗ್ರೀನ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಇದ್ರ ಅಕ್ಕಪಕ್ಕದಲ್ಲಿ ಒಳ್ಳೊಳ್ಳೆ ತೋಟಗಳಿದೆ, ಒಳ್ಳೆ ಮನೆಗಳಿದೆ, ಒಳ್ಳೆ ಕಾಫಿ ಬೆಲ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಈಲ್ಡಿಂಗ್ ಬರುತ್ತೆ. ಕಾಫಿ ಆಗಿರ್ಬೋದು, ಮತ್ತು ಪೆಪ್ಪರ್ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಈ ಥರ ಬೆಳೆಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇನ್ನೂ ಒಂದು ಕೆರೆ ಇದೆ, ತುಂಬ ಬ್ಯೂಟಿಫುಲ್ ಆಗಿರುವಂಥ ಕೆರೆ ಇದು. ನೀರಿನ ಕಲರೇ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಪಕ್ಕಕ್ಕೇ ಬರುತ್ತೆ, ಮನೆ ಪಕ್ಕನೇ ಪ್ರಾಪರ್ಟಿ ಇದೆ. ಮನೆಯೂ ನೀವು ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ಓವರಾಲ್ ತೊಗೊಳ್ಳೋದಾದ್ರೆ ತುಂಬ ಒಳ್ಳೆ ಪ್ರಾಪರ್ಟಿ, ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಒಳ್ಳೆ ನೀರಿನ ಸೌಲಭ್ಯ ಇದೆ, ಮನೆ ಇದೆ, ರಸ್ತೆ ವ್ಯವಸ್ಥೆ ಇದೆ, ಸಿಂಗಲ್ ಬೌಂಡ್ರಿ ಆಗಿದೆ, ಒಳ್ಳೆ ಸಾಯಿಲ್ ಇದೆ. ಹಾಗಾಗಿ ಈ ಪ್ರಾಪರ್ಟಿನ ಆರಾಮಾಗಿ ಸಜೆಸ್ಟ್ ಮಾಡ್ತೀನಿ. ಸೇಫ್ಟಿ ಜಾಗ ಅಂತ ಹೇಳ್ಬೋದು, ಮತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗೂ ಕೂಡ ಸೂಟಬಲ್ ಆಗುತ್ತೆ. ಈ ಪ್ರಾಪರ್ಟಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ಇದು ಇನ್ನೂ ಒಂದು ರಸ್ತೆಯಿಂದ ಬೇಲೂರು ಮತ್ತು ಮೂಡಿಗೆರೆ ಸ್ಟೇಟ್ ಹೈವೇಗೆ ಟಚ್ ಆಗ್ತಿದ್ದೀವಿ. ಈ ಸ್ಟೇಟ್ ಹೈವೇಯಿಂದ ನಿಮಗೆ ಪ್ರಾಪರ್ಟಿಗೆ 3 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನನ್ನದೊಂದು ಮನವಿ ಏನು ಅಂತಂದರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರು ನಮಗೂ ಒಂದು ಎನರ್ಜಿ ಸಿಗುತ್ತೆ, ಈ ಥರ ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ಕೊಡಬೇಕು, ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಬೇಕು ಅಂತ. ಸೊ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.